ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ತಿತಮಜಂ ವಿಮಮಾಧ್ಯಮೇಯಂ ವಂದೇ ಭವಗ್ರಮರಾಸುರಸುದ್ಧವಂದ್ಯಂ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅನಾಲೋಚ್ಯಾಪಿ ಯಜ್ಞಾನಂ ಈಶಾದನ್ಯತ್ರ ಸರ್ವದಾ ಸಮಸ್ತ್ವವಸ್ತು ವಿಜಯಂ ಸಾಲಕ್ಷ್ಮಿರ್ಮೇ ಪ್ರಸೀದತು. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮಧುರಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇದಂ ಯೋಗೀಂದ್ರಂ ಕಾಮಬಾಣಜಿತಂ ತದಾ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಸತ್ಯಾತ್ಮತೀರ್ಥಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಟೀಕಾಕೃಜ್ಜಯವರ್ಯ ಸಂಸದಿ ಭವತ್ಯೇಕಾಂತತೋ ರಾಜತಿ ಪ್ರಾಕಾಮ್ಯಂ ದದತೆ ಬಲಾಯನ ವಿದೋ ಸ್ತೋಕಾನ್ಯಶಂಕಾದ್ವಿಜಃ ಲೋಕಾಂಧಿಕರಣಕ್ಷಮತ್ಯತಮಸಃ ಸಕಾಲಧೀಮಾಯತಃ ಪಾಕಾರಾದಿಶಿನ ಪ್ರಹೋದಿನದದೆ ದ್ರಾಕಾನಿಶಾಕಾಮುಖಃ. ಪಾಕಾರಾದಿಶಿ ಪ್ರಹೋರದಿರಚೇತ್ ದ್ರಾಕಾನಿಶಾಕಾಮುಖಃ. ಪರಮ ಪವಿತ್ರವಾಗಿರುವಂತಹ ಟೀಕಾಕೃತ್ಪಾದರ ಮಹಿಮೆಯನ್ನು ನಾವು ಶ್ರವಣ ಮಾಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಸತ್ಯಪ್ರಿಯತೀರ್ಥ ಶ್ರೀಮಚ್ಚರಣರು ಟೀಕಾಕೃತ್ಪಾದರ ಬಗ್ಗೆ, ಅವರ ಮಹಿಮೆ ಬಗ್ಗೆ ಬಹಳಷ್ಟು ಕೊಂಡಾಡಿದ್ದಾರೆ. ನಿನ್ನೆ ದಿವಸ ಟೀಕಾಕೃತ್ಪಾದರ ವಾಗ್ವೈಖರಿ ಎಷ್ಟು ಮಹತ್ತರವಾಗಿದೆ, ಎಷ್ಟು ಅರ್ಥಗಂಭೀರವುಳ್ಳದ್ದಾಗಿದೆ, ಎಷ್ಟೆಲ್ಲ ವಿದ್ವನ್ಮನೆಗಳಿಗೆ ಅದಕ್ಕೆ ತಲೆಬಾಗಿದ್ದಾರೆ. ಸ್ವಯಂ ಗಂಗಾದೇವಿಯೇ ಟೀಕಾಕೃತ್ಪಾದರ ವಾಕ್ಯಗಳಿಗೆ ದಾಸಿಯಾಗಿದ್ದಾಳೆ ಅಂತನ್ನೋದನ್ನು ನಾವು, ಅವರ ವಾಕ್ಯಗಳು ಅವರ ಗ್ರಂಥಗಳಿಗೆ ದಾಸಿಯಾಗಿದ್ದಾಳೆ ಅಂತನ್ನೋದನ್ನು ನಾವು ಕೇಳಿ ತಿಳಿದಿದ್ದೇವೆ. ಈಗ ಅಂತಹ ಗ್ರಂಥಗಳನ್ನು ಜಗತ್ತಿಗೆ ಕೊಟ್ಟಂತಹ ಭಗವಂತನ ತತ್ವವನ್ನು ತಿಳಿಸುವ ಶ್ರೀಮದಾಚಾರ್ಯರ ಗ್ರಂಥಕ್ಕೆ ಅವರು ಬರೆದ ವ್ಯಾಖ್ಯಾನ ಈ ಜಗತ್ತಿಗೆ ಸಿಕ್ಕದ್ದರಿಂದ ಆ ಗ್ರಂಥಗಳು ನಮಗೆ ಕೊಟ್ಟಂತಹ ಮಹಾನುಭಾವರ ಶ್ರೀಮದ್ ಜಯತೀರ್ಥರ ದರ್ಶನ ನಮ್ಮೆಲ್ಲ ದುರಿತಗಳು ಪರಿಹಾರವಾಗ್ತದೆ. ಅವರ ದರ್ಶನ ಮಾಡಿದರೆ ಸಾಕು, ನಾವು ಅಂಡುಕೊಂಡಂತಹ ಕೆಲಸ ಅತ್ಯಂತ ಸಮರ್ಥವಾಗಿ ಸದೃಢವಾಗಿ ನಡೆದಿರುತ್ತದೆ. ಅಂತಹ ಮಹಿಮ ಅವರದಾಗಿದೆ, ಅವರ ದರ್ಶನದಿಂದ ನಮಗೆ ಸಿಗ್ತಾ ಇದೆ ಅಂತನ್ನೋದನ್ನು ಸತ್ಯಪ್ರಿಯತೀರ್ಥರು ಇಲ್ಲಿ ವರ್ಣನ ಮಾಡ್ತಾರೆ. ಟೀಕಾಕೃಜ್ಜಯವರ್ಯ ಸಂಸದಿ ಭವತ್ ಏಕಾಂತತೋ ರಾಜತಿ ಪ್ರಾಕಾಮ್ಯಂ ದದತೆ ಪಲಾಯನ ವಿದೋ ಸ್ತೋಕಾನ್ಯ ಶಂಕಾದ್ವಿಜಃ ಲೋಕಾಂಧಿಕರಣಕ್ಷಮಸ್ತಿತಮದ ತಾಕಾಲ ಧೀಮಾಯತ ಪಾಕಾರಾದಿಶಿ ಪ್ರಹೋರದಿ ನಚೇದ್ರಾಕಾರಿ ಶಾಖಾಮುಖ ಅಂತನ್ನುವುದನ್ನು ತಿಳಿಸ್ತಾರೆ. ಏನಿದ್ರೆ ಅರ್ಥ ಅಂತಂದ್ರೆ
ಜಯತೀರ್ಥ ಎಂಥವರು ಗೊತ್ತಾ? ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರಿಂದ ರಚಿತವಾದ 37 ಗ್ರಂಥಗಳಿಗೆ 37 ಗ್ರಂಥಗಳು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ರಚನೆ ಮಾಡಿತ್ತು. ಅದರಲ್ಲಿ ಎಷ್ಟೋ ಗ್ರಂಥಗಳಿಗೆ ಶ್ರೀ ಟೀಕಾಕೃತ್ಪಾದರು ಟೀಕೆಯನ್ನು ಬರೆದಿದ್ದಾರೆ. ಅವರ ಸಚ್ಚಾಸ್ತ್ರಗಳಿಗೆ ಟೀಕೆಯನ್ನು ಬರೆದಿದ್ದಾರೆ. ಅಂತಹ ಜಯತೀರ್ಥರು ಯತಿಶ್ರೇಷ್ಠರು, ಮಹಾನುಭಾವರು. ಆ ಮಹಾನುಭಾವರು ಎಲ್ಲಿವರೆಗೆ ವಿದ್ವತ್ ಸಭೆಗೆ ಬರೋದಿಲ್ಲವೋ ಅಲ್ಲಿವರೆಗೆ ಎಲ್ಲ ದುರ್ವಾದಿಗಳ ಅವರ ಕೆಲಸ, ಅವರ ವಾಗ್ವೈಖರಿ ನಡೀತಾ ಇತ್ತು. ಯಾವಾಗ ಟೀಕಾಕೃತ್ಪಾದರ ಸಭೆಗೆ ಬರ್ತಾರೆ ಅಂತ ಆದರೆ ಅವರು ಓಡಿ ಹೋಗುವ ಪ್ರಸಂಗ. ಅಂದ ಮೇಲೆ ಟೀಕಾಕೃತ್ಪಾದರ ಮಾತುಗಳಿಗೆ ಏನು ಬೆಲೆ ಇದೆ ಅಂತ ಅನ್ನೋದನ್ನು ನಾವು ಅರ್ಥ ಮಾಡ್ತಾರೆ. ಅದನ್ನೇ ಹೇಳ್ತಾರೆ, ಟೀಕಾಕೃತ್ ಜಯವರ್ಯ ಭವತಿ ಸಂಸದಿ ರಾಜತಿ ಸತಿ ವಿಷಾಸೋಕ್ಯಾನ್ಯ ಶಂಕ ಏಕಾಂತದ ಪಲಾಯನವಿದು. ಶೋಕಾನ್ಯ ಶಂಕ ಏಕಾಂತತಃ ಪಲಾಯನವಿದು. ಯತಿಶ್ರೇಷ್ಠರಾಗಿರುವಂತಹ ಯತಿಕುಲ ಚಕ್ರವರ್ತಿಗಳಾಗಿರುವಂತಹ ಟೀಕಾಕೃತ್ಪಾದರು ತಾವು ಸಭೆಗೆ ಬರುವವರೆಗೆ ಮಾತ್ರ ಎಲ್ಲ ದುರ್ವಾದಿಗಳ ಆಕಟೋಪ ಎಲ್ಲ ನಡೀತಾ ಇತ್ತು. ಅವರದೆಲ್ಲ ಮಾತುಗಳು ನಡೀತಾ ಇತ್ತು, ಎಲ್ಲರೂ ಕೇಳ್ತಾ ಇತ್ತು. ಆದರೆ ಟೀಕಾಕೃತ್ಪಾದರ ಸಭೆಗೆ ವಿರಾಜಮಾನರಾಗ್ತಾ ಇದ್ದಾರೆ, ಅವರು ಬರ್ತಾ ಇದ್ದಾರೆ ಅಂತ ಆದರೆ ಸಾಕು, ಟೀಕಾಕೃತ್ಪಾದರ ದ್ವೇಷಗಳಾದಂತಹ ಎಲ್ಲಾ ದುರ್ವಾದಿಗಳು ತಮ್ಮ ತಮ್ಮ ಸಿದ್ಧಾಂತದಲ್ಲೇನೆ ಸಂಶಯ ಇದ್ದವರು ಮತ್ತೆ ಅದಕ್ಕೆ ಸತ್ಯಪ್ರಿಯ ಹೇಳ್ತಾ ಇರ್ತಾರೆ, ಸ್ತೋಕ ಅನ್ಯ ಶಂಕ. ತಮ್ಮ ತಮ್ಮ ಸಿದ್ಧಾಂತಗಳಲ್ಲೇ ತಮ್ಮ ಸಂಶಯ ಮತ್ತೆ. ಅಂತಹ ವಾದಿಗಳೆಲ್ಲ ಏಕಾಂತದಲ್ಲಿ ಅವರ ಕಣ್ಣಿಗೆ ಬೀಳದಂಗೆ ಮಾಯವಾಗಿ ಹೋಗ್ಬೇಕು, ಓಡಿ ಹೋಗ್ಬೇಕು. ಅಂದಮೇಲೆ ಟೀಕಾಕೃತ್ಪಾದರ ಭಯ ಹೇಗಿತ್ತು ಜನರಲ್ಲಿ, ಆ ದುರ್ವಾದಿಗಳಲ್ಲಿ ಅಂತ ಕಂಡು ಬರುತ್ತೆ. ಅಲ್ಲ ಆಚಾರ್ಯರೇ, ನೀವು ಹೇಳಬಹುದು, ಯಾರಿಗೆ ತಮ್ಮ ತಮ್ಮ ಸಿದ್ಧಾಂತದಲ್ಲಿ ಸಂಶಯ ಇರ್ತದೆ, ಇನ್ನದರಲ್ಲಿ ನಿಪುಣತೆಯನ್ನು ಹೊಂದಿರೋದಿಲ್ಲ, ಅವರಿಗಾದ್ರ ಭಯ. ಆದರೆ ಯಾರು ತಮ್ಮ ತಮ್ಮ ಸಿದ್ಧಾಂತದಲ್ಲಿ ಅತ್ಯಂತ ಪಾಂಡಿತ್ಯವನ್ನು ಪಡೆದಿರುತ್ತಾರೆ, ಭಾರೀ ಸಿದ್ಧರಾಗಿರುತ್ತಾರೆ, ಅವರಿಗೆ ಅದರ ಭಯ. ಟೀಕಾಕೃತ್ಪಾದರಿಗೆ ವಾದ ಮಾಡುವುದಲ್ಲ ಅವರು ಅಂತಂದ್ರೆ ಅದಕ್ಕೆ ಹೇಳುತ್ತಾರೆ, ನೋಡ್ರಿ, ಲೋಕದಲ್ಲಿ ಒಂದು ಕಂಡಿದೆ. ಏನಂತಂದ್ರೆ ಲೋಕದಲ್ಲಿ ಒಂದು ಕಂಡಿದೆ ಜಗತ್ತಿನಲ್ಲಿ. ಅದೇನು ಗೊತ್ತಾ? ಇಬ್ಬರು ದಂಪತಿಗಳು ಗಂಡ ಹೆಂಡತಿ ಇರ್ತಾರೆ. ಅವರು ಲೋಕದಲ್ಲಿ ಯಾವ ರೀತಿ ಕಂಡಿದೆ ಅಂತಂದ್ರೆ, ತಾವಿಬ್ಬರು ಸುಖವಾಗಿರುವುದಕ್ಕೆ, ತಮ್ಮ ಜೀವನದಲ್ಲಿ ತಾವು ಸುಖವಾಗಿರುವುದಕ್ಕೆ ಇದೆಲ್ಲ ಸಲಕರಣೆಗಳು ಬೇಕು. ತಮ್ಮ ಸುಖಕ್ಕೆ ಬೇಕಾದಂತಹ ಸಂಸಾರದಲ್ಲಿ ಯಾವ ರೀತಿ ನಾವಿದ್ದರೆ ನಾವು ಸುಖವಾಗಿರ್ತೇವೆ ಅನ್ನುವಂತ ತಿಳಿದುಕೊಂಡು ಅದೆಲ್ಲ ಸಲಕರಣೆಗಳನ್ನು ತಾವು ಪೂರ್ಣ ಮಾಡ್ಕೊಂತ ಇರ್ತಾರೆ. ಹಾಗೆ ಚಂದ್ರ ಇದ್ದಾನೆ. ಅದರಂತೆ ಚಂದ್ರ ಅವನು ಕೃಷ್ಣ ಪಕ್ಷದಲ್ಲಿ ತನ್ನ ಕಾಂತಿ, ತನ್ನ ಬೆಳದಿಂಗಳನ್ನ ಕಡಿಮೆ ಮಾಡಿರ್ತಾನೆ. ಆದ್ರೆ ಶುಕ್ಲ ಪಕ್ಷವಂತು ಅಂತಂದ್ರೆ ತನ್ನ ಬೆಳಕನ್ನ ಹೆಚ್ಚಾಗಿಸ್ತಾ ಹೋಗ್ತಾ ಇರ್ತಾನೆ ಹುಣ್ಣಿಮೆ ಬರೋವರೆಗೆ. ಅಂದರೆ ಚಂದ್ರನಿಗೆ ಹುಣ್ಣಿಮೆಯ ಬರಬೇಕಾದಾಗ ಬಹಳ ತವಕ ಇರ್ತದೆ. ಯಾಕೆಂದ್ರೆ ನಿಶೆ ಇರ್ತದೆ, ಕತ್ತಲಿರ್ತದೆ, ಅದರ ಜೊತೆಗೆ ಸಂಬಂಧವನ್ನು ಬರೆಸಬೇಕಾಗಿರ್ತದೆ ಚಂದ್ರನಿಗೆ ಸೇರುವ ತವಕ. ಅದಕ್ಕಾಗಿ ಪ್ರತಿಪದದಿಂದಲೇನೆ ಎಂದು ಶುಕ್ಲ ಪಕ್ಷ ಪ್ರತಿಪದ ಶುರುವಾಗ್ತದೋ
ಅಂದರಿಂದಲೇನೆ ತನ್ನಲ್ಲಿ ಕಾಂತಿಯನ್ನ ಸೇರಿಸ್ತಾ 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 ಹುಣ್ಣಿಮೆ ಬಂತು ಅಂತಂದ್ರೆ ಪೂರ್ಣವಾಗಿ ಚಂದ್ರ ಬರ್ತಾನೆ. ಚಂದ್ರ ಬಂತು ಅಂದ್ರೆ ಇಡೀ ಭೂಲೋಕದಲ್ಲಿ ಚಂದ್ರನ ಬೆಳದಿಂಗಳು ಹರಡುತ್ತೆ. ಎಲ್ಲಿವರೆಗೆ ಚಂದ್ರನ ಬೆಳದಿಂಗಳು ಹರಡಿರ್ತದೆ ಅಲ್ಲಿವರೆಗೂ ಬೆಳಕಿರ್ತದೆ, ಅಂದರೆ ಕತ್ತಲೇ ಇರೋದಿಲ್ಲ. ಹೇಗೆ ರಾತ್ರಿಯೊಂದಿಗೆ ಸೇರಿ ಒಂದಿಗೆ ಸೇರಿ ಚಂದ್ರ ಇಡೀ ಭೂಮಂಡಲವನ್ನ ಬೆಳಗುವಂತೆ ಮಾಡ್ತಾನೆ ಹುಣ್ಣಿಮೆ ಕಾಲದಲ್ಲಿ. ಅಂತಹ ಪೂರ್ಣಚಂದ್ರ ಬೆಳಗಿದಾಗ ಹೇಗೆ ಭೂಮಂಡಲ ಬೆಳದಿಂಗಳದಿಂದ ತುಂಬಿ ಇದ್ದಾಗ ಎಲ್ಲಿ ಕತ್ತಲಿರ್ಲಿಕ್ಕೆ ಸಾಧ್ಯವ? ಇಲ್ಲ ತಾನೆ. ಹಾಗಾದರೆ ಯಾವ ಟೀಕಾಕೃತ್ಪಾದರು ಸಭೆಗೆ ಬರುವಾಗ ತಮ್ಮ ತಮ್ಮ ಸಿದ್ಧಾಂತದಲ್ಲಿ ಸಂದೇಹ ಇದ್ದವರು ಓಡಿ ಹೋಗೋದಷ್ಟೇ ಅಲ್ಲ, ತಮ್ಮ ತಮ್ಮ ಸಿದ್ಧಾಂತದಲ್ಲೇ ನಿಪುಣರಾದ ಪಂಡಿತರೂ ಸಹಿತ ಓಡಿ ಹೋಗ್ಬೇಕು. ಎಲ್ಲಿವರೆಗೆ? ಟೀಕಾಕೃತ್ಪಾದರು ಬರೋವರೆಗೆ. ಚಂದ್ರ ಬರೋವರೆಗೆ ಕತ್ತಲು. ಚಂದ್ರ ಬಂದ, ಹುಣ್ಣಿಮೆಯ ಚಂದ್ರ ಪೂರ್ಣನಾಗಿ ಬಂದ ಅಂದ್ರೆ ಕತ್ತಲು ಮಾಯವಾಗಿ ಹೋಗುವಂತೆ. ಟೀಕಾಕೃತ್ಪಾದರು ಸಭೆಗೆ ಬಂದರು ಅಂತಂದ್ರೆ ಮುಗಿದೋಯ್ತು. ಯಾವ 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 ವಾದಗಳಿಗೂ ಅಲ್ಲಿ ಅವಕಾಶವೇ ಇಲ್ಲ. ತಮ್ಮದೇ ಜಯ ಸಾಧಿಸುವುದರಲ್ಲಿ ಅಗ್ರಗಣ್ಯರು. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತವನ್ನ ಸಾಧಿಸುವುದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದವರು. ಅಂತಹ ಟೀಕಾಕೃತ್ಪಾದರ ಬಂದ ಮೇಲೆ ಯಾರಿಗೆಲ್ಲ ಅವಕಾಶ ಇರ್ಲಿಕ್ಕೆ ಸಾಧ್ಯ? ಯಾವ ವಾದಿಗಳಿಗೆ ಅವಕಾಶ ಇರ್ಲಿಕ್ಕೆ ಸಾಧ್ಯ ರೀ? ಇಲ್ಲ ತಾನೆ. ಅಂತಹ ರಾಗಾದಿಶಾಖಾಮುಖ ಹುಣ್ಣಿಮೆಯ ರಾತ್ರಿಯನ್ನು ಅಪೇಕ್ಷಿಸುವ ಚಂದ್ರ ಬಂದ ಅಂತಾದರೆ, ಹುಣ್ಣಿಮೆಯ ದಿವಸ ಪೂರ್ಣ ಬಂದ ಅಂತಾದರೆ ಎಲ್ಲ ಕತ್ತಲು ಹೋಗುವಂತೆ ಟೀಕಾಕೃತ್ಪಾದರು ಬರೋವರೆಗೆ ತಮ್ಮ ತಮ್ಮ ಎಲ್ಲಾ ವಾದಗಳನ್ನು ಮಂಡಿಸಬೇಕು. ಟೀಕಾಕೃತ್ಪಾದರ ಬಂದರು ಅಂದರೆ ಅಂತಹ ಎಲ್ಲಾ ವಾದಗಳು ಓಡಿ ಹೋಗಬೇಕು. ಅಂತಹ ಮಹಾಮಹಿಮೋಪಾಧ್ಯಾಯರು ಟೀಕಾಕೃತ್ಪಾದರು ಅವರ ದರ್ಶನ ನಮ್ಮ ಜೀವನದುದ್ದಕ್ಕೂ ನಮ್ಮ ಬೆಳವಣಿಗೆಗೆ, ನಮ್ಮ ಜೀವನದ ಸಾಧನೆಗೆ ಅತ್ಯಂತ 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 ಅನುಗ್ರಹವಾಗ್ತದೆ ಅಂತನ್ನೋದನ್ನ ನಾವು ತಿಳಿಯಬೇಕು. ಇಂತಹ ಟೀಕಾಕೃತ್ಪಾದರ ದರ್ಶನ ನಾವು ಮಾಡಬೇಕಂತನ್ನೋದನ್ನ ಸತ್ಯಪ್ರಿಯ ತೀರ್ಥರ ವರ್ಣನೆಯನ್ನು ಮಾಡ್ತಾರೆ. ಅದಾದ ಮೇಲೆ ಟೀಕಾಕೃತ್ಪಾದರ ಚರಣಗಳನ್ನು ಆಶ್ರಯ ಮಾಡೋದ್ರಿಂದ ನಮಗೆ ಸಿಗುತ್ತದೆ. ವಿಚಾರ ಮಾಡಿ. ಜನರು ತಾಪತ್ರಯಗಳಿಂದ ಆದಿಭೌತಿಕ, ಅದ್ವೈತಿಕ, ಆಧ್ಯಾತ್ಮಿಕ ಎಲ್ಲಾ ತಾಪತ್ರಯಗಳಿಂದ ಖಿನ್ನರಾಗಿ ಹೋಗಿರುತ್ತಾರೆ. ಸಂಸಾರದಲ್ಲಿ ಬಗೆ ಬಗೆಗೆ ದುಃಖಗಳು ಬರುತ್ತಾ ಹೋಗ್ತದೆ. ಸ್ವಲ್ಪ ಸುಖ ಮತ್ತೆ ದುಃಖ, ಸ್ವಲ್ಪ ಸುಖ ಮತ್ತೆ ದುಃಖ. ಇಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ? ಯಾರ್ಯಾರನ್ನೋ ಆಶ್ರಯಿಸ್ತಾ ಹೋಗ್ತೇವೆ. ಇದು ನೆರಳು ಕೊಡುತ್ತೆ, ಈ ನೆರಳು ಅಂದ್ರೆ ನಮ್ಮ ಕಷ್ಟವನ್ನು ಪರಿಹಾರ ಮಾಡುತ್ತೆ ಈ ವಸ್ತು ಅಂತ ಹೇಳಿ ಯಾರ್ಯಾರಿಗೋ ಮೇರೆ ಹೋಗ್ತೇವೆ. ಆದರೆ ಅಲ್ಲಿ ನಮಗೆ ಬೇಕಾದಂತಹ ನೆರಳು ಸಿಗುವುದಿಲ್ಲ, ಕಷ್ಟ ಪರಿಹಾರವಾಗುವುದೇ ಇಲ್ಲ, ಇನ್ನಷ್ಟು ದುಃಖ ಹೆಚ್ಚಾಗುವುದು. ಯಾವಾಗ ನಾವು ಟೀಕಾಕೃತ್ಪಾದರ ಚರಣ ಕಮಲವನ್ನು ಆಶ್ರಯಿಸ್ತೇವೆ, ಟೀಕಾಕೃತ್ಪಾದರಿಗೆ ಮೊರೆ ಹೋಗ್ತೇವೆ, ಅವರ ಛಾಯಾಗ್ರಹದಲ್ಲಿ ನಾವು ಬೆಳಿತೇವೆ, ನಾವು ಅವರ ಛಾಯಾಗ್ರಹವನ್ನು ಆಶ್ರಯಿಸಿ ಅವರ ಛಾಯೆಯನ್ನೇ ಆಶ್ರಯಿಸಿ ನಾವು ಬದುಕಿದರೆ ನಮ್ಮೆಲ್ಲ ಎಲ್ಲ 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 ಕಷ್ಟಗಳು, ನಿಜವಾದ ಕಷ್ಟ ಏನಿದೆ ಇದೆಲ್ಲವೂ ಪರಿಹಾರವಾಗಿ ಭಗವಂತನ ಎಡೆಗೆ ಮಾರ್ಗವಾಗಿ ಆಗ್ತದೆ ಅವರ ಅನುಗ್ರಹ ಅಂತನ್ನೋದನ್ನ ಸತ್ಯಪ್ರಿಯ ತೀರ್ಥರು ಇಲ್ಲಿ ತಿಳಿಸ್ತಾರೆ. ಛಾಯಾ ಸಂರಯಣೇನ ಯಶ್ಚರಣಯೋ ರಾಯಾಮಿ ಸಂಸಾರಿಕಾ ಪಾಯಾನಲ್ಪತ ಮಾತವಂತಿಕ ವ್ಯಾಯಾಮ ವಿಕ್ಷೋಭಿತಾ ಆಯಾಂತಿ ಪ್ರಕಟಾ ಮುದಂ ಮುದಜನ ಆಯಾಂತಿ ಪ್ರಕಟಾ ಮುದಂ ಬುಧಜನ ಹೇಯಾನಿ ವಿಕೃತ್ಯನಃ ಪಾಯಾಶ್ರೀ ಜಯರಾದೃಶಾ ಸರ್ವನಿರ್ಮಯಾನುಕಂಪಾತ್ರಯ.
ಯಶ್ಚರಣಯೋ ಛಾಯಾ ಸಂಶಯೇಣ ಆಯಾಮಿ ಸಂಸಾರಿಕ ಪಾಯಾನಲ್ಪತ ಮಾತಮವ್ಯ ನಿಖರ ವ್ಯಾಯಾಮ ವಿಕ್ಷೋಭಿತಾ. ಏನ್ ಸುಂದರವಾಗಿ ವರ್ಣನ ಮಾಡ್ತಾರಂತೆ ಪ್ರೀತಿರ್ತರು. ಶಿವ ಜಯತೀರ್ಥರ ಟೀಕಾಕೃತ್ಪಾದರ ಅವರ ಛಾಯಾ ಸಂಶಯ ನೆರಳನ್ನ ಯಾರನ್ನು ಯಾರು ಆಶ್ರಯಿಸ್ತಾರೆ ನೋಡ್ರಿ, ಯಾರು ಅವರ ಮೊರೆ ಹೋಗ್ತಾರೆ, ಯಾವರಿಗೆ ನತಮಸ್ತಕರಾಗ್ತಾರೆ, ಯಾರ ಭಕ್ತಿಯಿಂದ ಟೀಕಾಕೃತ್ಪಾದರನ್ನ ನಂಬಿತಾರೆ, ಯಾವತ್ತವರ ನಾಮಸ್ಮರಣೆ ಮಾಡ್ತಾರಲ್ಲ ಅವರಿಗೆ ಏನಾಗುತ್ತೆ ಗೊತ್ತಾ? ಸಂಸಾರದಲ್ಲಿ ಬರುವಂತ ಅಸ್ವಾಭಾವಿಕವಾದ ಕ್ಲೇಶಗಳಿದೆ, ಆಗಂತುಕವಾದದ್ದು, ಮುಂದೆ ಬರುವಂಥದ್ದು, ಇರುವಂತಹದ್ದು ಕರ್ಮಕ್ರಮ ನಮ್ಮ ಕರ್ಮಗಳೇ ಆಗುವಂತಹ ಅಸ್ವಾದ ಇದು ಶಾಶ್ವತವಲ್ಲ. ಸಂಸಾರದಲ್ಲಿ ಬರುವಂತಹ ಸುಖ ದುಃಖಗಳು ಶಾಶ್ವತವಲ್ಲವೇ ಅಲ್ಲ. ಸ್ವಾಭಾವಿಕವಲ್ಲದ ಎಲ್ಲ ಕ್ಲೇಶಗಳೆಲ್ಲ ಇದೆಯಲ್ಲ, ಅದು ಏನಾಗಿದೆ ಅಂತಂದ್ರೆ ಯಾವಾಗಲೂ ಒಂದೇ ರೀತಿ ಬರೋದಿಲ್ಲ ಜೀವನದಲ್ಲಿ. ಒಂದು ಬಾರಿ ಸ್ವಲ್ಪ ದುಃಖ ಬರ್ತದೆ, ಮತ್ತೊಂದು ಬಾರಿ ಜಾಸ್ತಿ ದುಃಖ ಬರ್ತದೆ. ಅಧಿಕವಾಗಿಯೂ ಬರಬಹುದು, ನ್ಯೂನವಾಗಿಯೂ ಬರಬಹುದು. ಇದೆಂದೂ ಪರಿಹಾರವಾಗುವುದೇ ಇಲ್ಲ. ಇಂತಹ ಯಾವಾಗಲೂ ದುಃಖದಲ್ಲೇ ಬರುವಂತ ಸಂಸಾರದಲ್ಲಿ ಯಾವತ್ತೋ ಒಂದು ಸ್ವಲ್ಪ ಸುಖವಾಯಿತು ಅಂತಂದ್ರೆ ಸಾಕು, ನಾವು ಮತ್ತೆ ಅದೇ ದಾರಿಯಲ್ಲಿ ಬಿದ್ದು ಹೋಗ್ತೇವೆ, ಅದರಲ್ಲಿ ಬೀಳದಂತೆ. ಯಾರೆಲ್ಲ ಬುಧ ಜನ ಸಜ್ಜನಿದ್ದಾರೆ ನೋಡ್ರಿ, ಅವರು ಈ ಸಂಸಾರಿಕವಾದ ಕ್ಷಣಿಕ ಸುಖವನ್ನು ತ್ಯಾಗ ಮಾಡಿ ಅದನ್ನು ಧಿಕ್ಕರಿಸಿ ನಿಜವಾದ ಸಂತೋಷವನ್ನ ಪಡೆಯುವುದಕ್ಕಾಗಿ ಏನ್ ಮಾಡಬೇಕು ಅಂತಂದ್ರೆ ಶ್ರೀಮದ್ ಟೀಕಾಕೃತ್ಪಾದರ ಛಾಯೆಯನ್ನು ಆಶ್ರಯಿಸಲೇಬೇಕು. ಅಂತಹ ಜಯತೀರ್ಥರ ಅಂತಹ ಟೀಕಾಕೃತ್ಪಾದರ ಛಾಯೆಯನ್ನು ಆಶ್ರಯಿಸಿದಾಗ ಅವರು ವಾತ್ಸಲ್ಯದಿಂದ ನಿಷ್ಕಪಟವಾದ ಅನುಕಂಪವನ್ನು ತೋರಿಸಿ ನಮ್ಮನ್ನ ಕರುಣಾದೃಷ್ಟಿಯಿಂದ ನಮ್ಮನ್ನು ನೋಡಿ ರಕ್ಷಣೆ ಮಾಡುತ್ತಾರೆ, ಸಂಸಾರದಿಂದ ಉದ್ಧಾರ ಮಾಡುತ್ತಾರೆ ಅನ್ನೋದನ್ನ ಇಲ್ಲಿ ತಿಳಿಸಬೇಕು. ಅಂತಹ ಟೀಕಾಕೃತ್ಪಾದರನ್ನ ನಾವು ಯಾವತ್ತೂ ಚಿಂತನೆ ಮಾಡಬೇಕು ಅಂತನ್ನೋದನ್ನ ಇಲ್ಲಿ ತೋರಿಸ್ತಾ ಹೋಗ್ತಾರೆ. ಹಾಗಾದ್ರೆ ಟೀಕಾಕೃತ್ಪಾದರ ಉಪಕಾರ ನಮಗೆ ಎಷ್ಟು ಇದೆ ಅನ್ನೋದನ್ನು ನಾವು ಇಲ್ಲಿ ತಿಳಿಯಬೇಕು. ಅದನ್ನೇ ಹೇಳ್ತಾರೆ, ಟೀಕಾಕೃತ್ಪಾದರ ನಾಮಸ್ಮರಣೆಯಿಂದ ನಮಗೆಲ್ಲ ಎಷ್ಟು ಲಾಭ ಇದೆ ನಮಗೆ ಅಂತನ್ನೋದನ್ನು ಹೇಳುವಾಗ, ಟೀಕಾರಾಯರ ಪಾದ ಸೋಕಿದ ಕೊನೆ ಧೂಳಿ ತಾಕಿದ ಮನುಜನಿಗೆ ಕಾಕುಗೊಳಿಸುವ ಅನೇಕ ಪಾಪಗಳ ಹೀಗೆ ಬೀಸಾಡುವುದು ತಾಕುವ ಮನುಜಗೆ ಟೀಕಾರಾಯರ ಪಾದ ಸೋಕಿದ ಕೊನೆ ಧೂಳಿ ತಾಕಿದ ಮನುಜನಿಗೆ ಜಯದು ನುಡಿಯಲು ಜಯಶೀಲನಾಗುವ ಯಯಂದು ನುಡಿಯಲು ಯಮ ನಂಜುವ ತಿಯಂದು ನುಡಿಯಲು ತಿಮಿರ ಪಾತಕ ಹಾನಿ ಯಯಂದು ನುಡಿಯಲು ತಿಯಂದು ನುಡಿಯಲು ತಿಮಿರ ಪಾತಕ ಹಾನಿ ಖಯಂದು ನುಡಿಯಲು ತಾಪತ್ರ ಪರಿಹಾರ ಟೀಕಾರಾಯರ ಪಾದ ಸೋಕಿದ ಕೊನೆ ಧೂಳಿ ತಾಕಿದ ಮನುಜರಿಗೆ. ಯಾರೆಲ್ಲ ಟೀಕಾಕೃತ್ಪಾದರನ್ನ ಆಶ್ರಯಿಸ್ತೇವೆ, ಟೀಕಾಕೃತ್ಪಾದರ ಛಾಯಾಗ್ರಹದಲ್ಲಿ ನಾವು ಬೆಳಿತೇವೆ, ಅವರ ನಾಮಸ್ಮರಣ ಶ್ರೀ ಜಯತೀರ್ಥ ಗುರುಭ್ಯೋ ನಮಃ, ಶಿವ ಜಯತೀರ್ಥ ಗುರುಭ್ಯೋ ನಮಃ ಅಂತ ಚಿಂತನೆ ಮಾಡುತ್ತೇವೆ, ಒಂದೊಂದು ಅಕ್ಷರದಿಂದ ನಮಗೊಂದು ಫಲ ಸಿಗುತ್ತೆ ಅಂತ ನಮ್ಮ ದಾಸರಾಯರೇ ಅದನ್ನು ಹೇಳಿದ್ದಾರೆ. ಅಂತಹ ಟೀಕಾಕೃತ್ಪಾದ ಚಿಂತನೆ ನಾವು ಮಾಡಬೇಕು ಅಂತ ಹೇಳ್ತಾ ಮುಂದೆ ಇನ್ನೊಂದು ತಿಳಿಸ್ತಾರೆ ನೋಡ್ರಿ. ಲೋಕದಲ್ಲಿ ಒಂದು ಗಾದೆ ಮಾತಿದೆ,
ಮನೆಯನ್ನೇ ತಿಂದ ಹಾಕುವವನಿಗೆ ಬಾಗಿಲುಗಳು ಹಪ್ಪಳ ಅಂತ ಒಂದು ಗಾದೆ ಮಾತಿದೆ. ಇದು ಟೀಕಾಕೃತ್ಪಾದರಿಗೆ ಬಹಳ ಸೊಗಸಾಗಿ ಉದಾಹರಣೆ ಆಗ್ತದೆ ಅಂತ. ಎಲ್ಲಿವರೆಗೂ ಲೋಕದಲ್ಲಿ ಎಲ್ಲ ಕಡೆ ಅತಿಯಾಗಿ ದುರ್ವಾದಿಗಳ ಆರೋಪಗಳು ಅಡಗಿದಾಗ ಆ ವಾದಿಗಳ ಮುಂದೆ ಸಜ್ಜನರ ತಾವೆಲ್ಲ ಬಾಯಿ ಮುಚ್ಚುವ ಪ್ರಸಂಗ. ಆದರೆ ಯಾವಾಗ ಟೀಕಾಕೃತ್ಪಾದರು ಅವರ ವ್ಯಾಖ್ಯಾನಗಳನ್ನು ನೋಡಿದಾಗ, ಅವರ ಗ್ರಂಥಗಳಿಂದ ನಾವು ತಿಳಿದಾಗ ಎಲ್ಲ ವಾದಿಗಳನ್ನು ಖಂಡಿಸಿದ್ದಾರೆ ಅಂತನ್ನುವುದನ್ನ ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಪ್ರಪಾದನೆ ಮಾಡ್ತಾರೆ. ಶಿವಾಯೋಂಶಸು ವಂಶಮುಕ್ತಿಕಮಣೇ ಸೇವಾನಿವಂದಕ್ಷಮ ದೇವಾಜ್ಞಾನ ತಮೋ ವಿಮೋಚನ ಕಲಾ ದೇವಾಕೃತ ಶ್ರೀನಿಧೇ ಶೈವಾದ್ವೈತ ಮತಾಟವೀ ಕಮಲನಾದವಾಗ್ನಿಲೀಲಾಜುಷಃ ಗೋವಾದಿ ಪುರುತೋದಯಿತ್ತರ ಭವೇತ್ ದೇವಾದಿ ಕೋಲಾಹಲೇ. ಅದ್ಭುತವಾದಂತಹ ವರ್ಣನೆಯನ್ನ ಇಲ್ಲಿ ಮಾಡುತ್ತಾರೆ. ಶ್ರೀವಾಯೋಂಶಸು ವಂಶಮುಕ್ತಿಕಮಣೇ ತೀರ್ಥರು ಹೇಗಿದ್ದಾರೆ ನೋಡ್ರಿ. ಸರ್ವದಾ ಜಯ ಸಂಬಂಧರಾದಂತಹ ಟೀಕಾಕೃತ್ಪಾದರು ಎಲ್ಲ ವಾದಿಗಳಿಗೆ ಸಿಂಹದಂತೆ ಇರುವಂತಹ ಜಯತೀರ್ಥರು. ಅವರೇನು ಗೊತ್ತಾ, ಯಾವ ವಂಶದಲ್ಲಿ ಬಂದಿದ್ದಾರೆ ಗೊತ್ತಾ? ಶಿವಾಯೋಂಶಸು ವಂಶಮುಕ್ತಿಕಮಣಿ, ಮುಖ್ಯ ಪ್ರಾಣದೇವರ ಅಂಶಭೂತರಾದಂತಹ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ವಂಶದಲ್ಲಿ ಬಂದವರು. ಆ ವಂಶದಲ್ಲಿ ಮೌಕ್ತಿಕಮಣೆ ಸಮೀಚೀನವಾದಂತಹ ಎಲ್ಲ ಕಡೆಗೆ ಬೆಳಕನ್ನು ಚೆಲ್ಲುವಂತಹ ಫಳ ಫಳ ಹೊಳೆಯುವಂತಹ ಮುತ್ತಿನ ಮಣೆ ಎಷ್ಟು ಚೆನ್ನಾಗಿರ್ಬೇಕು, ಮೌಕ್ತಿಕ ಮಣೆ ಎಷ್ಟು ಚೆನ್ನಾಗಿರ್ಬೇಕು. ಹಾಗೆ ಟೀಕಾಕೃತ್ಪಾದರು ಹೇಗಿದ್ದಾರೆ ಅಂದರೆ ವಾಯು ಶ್ರೀಮದ್ ಆಚಾರ್ಯರ ವಂಶದಲ್ಲಿ ಮೌಕ್ತಿಕ ಮಣಿ ಅಂತ ಇದ್ದಾರೆ. ಇಂತಹ ಟೀಕಾಕೃತ್ಪಾದರ ಯಾರು ವಿನಮ್ರವಾಗಿ ಅತ್ಯಂತ ಭಕ್ತಿಪೂರ್ವಕವಾಗಿ ಸೇವೆ ಮಾಡ್ತೇವೆ, ಅಂತಹ ಭೂ ಸುರರಾಗಿರುವಂತಹ ಎಲ್ಲಾ ಬ್ರಾಹ್ಮಣರಿಗೆ ಅಜ್ಞಾನ ತಮಸ್ಸನ್ನ ಕಗ್ಗತ್ತಲನ್ನ ವಿಮೋಚನೆ ಮಾಡುವರಲ್ಲಿ ಅತ್ಯಂತ ಸಮರ್ಥರಾದವರು, ಚಂದ್ರನ ಬೆಳದಿಂಗಳಂತೆ ಹರಡುವವರು ಟೀಕಾಕೃತ್ಪಾದರು. ಮತ್ತೆ ಟೀಕಾಕೃತ್ಪಾದರ ವಾಗ್ವೈಖರಿ, ಅವರ ವಾದ ಕೌಶಲದ ಮುಂದೆ ಶಿವನೇ ಸರ್ವೋತ್ತಮ ಅಂತ ಹೇಳುವಂತ ಶೈವ ಮತ ಇದೆ. ಅಭೇದವಾದಿಗಳಿದ್ದಾರೆ, ಗಾಣಪದಿದ್ದಾರೆ, 21 ಎಲ್ಲಾ ಮತಗಳು. ಏನಾಗತ್ತೆ ಅಂತ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ, ಅವರು ಅರಣ್ಯದಂತೆ ಎಲ್ಲ ಕಡೆಗೆ ಹರಡುತ್ತಾ ಅರಣ್ಯಗಳು ಏನಾಗುತ್ತೆ, ಅರಣ್ಯದಲ್ಲಿ ಎಲ್ಲಾ ಗಿಡಗಳು ಒಂದು ಕಡೆ ಬೇರೆ ಉಳಿದ್ರೆ ಮತ್ತೆ ಅದೇ ಬೇರೆ ಇನ್ನೊಂದು ಕಡೆ ಉಳಿದ್ರೆ ಹೆಂಗೆ ಬೆಳಕೋ ದೊಡ್ಡ ಅರಣ್ಯ ಆಗಬೇಕು, ಒಂದು ವನ ದೊಡ್ಡ ಅರಣ್ಯ ಆಗಬೇಕು. ಅಂತಹ ಪರವಾದಿಗಳೆಂಬ ಅರಣ್ಯ ಏನಾಗಿದೆ ಅಂತಂದ್ರೆ ಟೀಕಾಕೃತ್ಪಾದರ ವಾಗ್ವೈಖರಿ ಎಂಬ ಕಾಡು ಗಿಚ್ಚಿನಲ್ಲಿ ಸುಟ್ಟು ಹೋಗಿದೆ ಎಲ್ಲ. ಅಂತಹ ವಾದ ಕೌಶಲ ಮುಂದೆ, ಅಂತಹ ಪರವಾದಿಗಳಿಗೆ ದಾವಾಗ್ನಿಯಂತೆ ಇರುವಂತಹ ಟೀಕಾಕೃತ್ಪಾದರ ವಾದ ಕೌಶಲ, ಅವರ ವಾದ ಕೌಶಲ ಮುಂದೆ ಕೋವಾದಿ ಯಾವಾದಿ ಮುಂದೆ ನಿಂದಿರ್ಲಿಕ್ಕೆ ಸಾಧ್ಯ ಇದೆ ರೀ, ಯಾರೂ ಇಲ್ಲ. ಅಂತಹ ಟೀಕಾಕೃತ್ಪಾದರು ನಮಗೆ ಅನುಗ್ರಹಿಸಲಿ, ಸೋಲಿಲ್ಲದ ಸರದಾರರು ನಮ್ಮಲ್ಲಿ ಇರುತ್ತರು ಅಂತನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಂತಹ ಪರಮ ಹಂಸರು ಟೀಕಾಕೃತ್ಪಾದರು. ಆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ವಂಶದಲ್ಲಿ ಬಂದು ಹರಿಸರ್ವೋತ್ತಮತ್ವವನ್ನ ಪ್ರತಿ ಕ್ಷಣದಲ್ಲಿ ಸಮರ್ಥನೆ ಮಾಡಿ ಎಲ್ಲೇ ನೋಡದ ಘಟಿತನ ಘಟಕ ಶಕ್ತಿಯು ಸಂಪನ್ನನಾಗಿದ್ದಾನೆ ಪರಮಾತ್ಮ, ಸರ್ವೋತ್ತಮನಾಗಿದ್ದಾನೆ ಪರಮಾತ್ಮ ಅಂತನ್ನೋದನ್ನ ಸಾಧನೆ ಮಾಡಿ ತೋರಿಸಿದ ಮಹಾಮಹಿಮೋಪಾಧ್ಯಾಯರು ಅದರ ಟೀಕಾಕೃತ್ಪಾದರು ಮಾತ್ರ ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ. ಅಂತಹ ಟೀಕಾಕೃತ್ಪಾದರ
ಮಹಿಮೆಯನ್ನು ನಾವು ತಿಳಿಯಬೇಕಾಗಿದೆ. ಅಲ್ಲ ಮತ್ತೆ ಟೀಕಾಕೃತ್ಪಾದರ ಮಹಿಮೆ ಹೇಗಿದೆ ಅದೃಶವಾಗಿದೆ, ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಇಂತಹ ಮಹಿಮೆ ಮತ್ತಾರಲ್ಲಿಯೂ ಕಾಣಂಗಿಲ್ಲ ನಾವು. ಆದ್ದರಿಂದ ಇಂತಹ ಟೀಕಾಕೃತ್ಪಾದರ ಮಹಿಮೆಯನ್ನು ನಾವು ವರ್ಣನೆ ಮಾಡ್ತೇವೆ ಅಂತಂದ್ರೆ ಒಂದೇ ದಿನದ ಏನೇ ಟೀಕಾಕೃತ್ಪಾದರ ಬಗ್ಗೆ ನಾವು ವರ್ಣನೆ ಮಾಡಿದ್ರು ಅದು ಮೊದಲನೇ ಶಬ್ದವಾಗುತ್ತೆ ಹೊರತಾಗಿ ಕೊನೆ ಮಾತು ಅಂತಿಲ್ಲ ಇಲ್ಲ. ಅಷ್ಟು ಮಹಿಮೆಯಿಂದ ಕೂಡಿದ್ದಾರೆ ಟೀಕಾರಾಯರು ಅಂತನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ನೀಹಾರಚ್ಚ ವಿಬಿಂಬ ನಿರ್ಗತ ಕರವ್ಯೂಹಾತ್ಮದೆಂದು ಫಲ ನಾಹಾರ್ಯಶ್ರುತ ನೂತನಾಮೃತ ಪರಿ ಬಹಾಲಿ ವಾಣಿ ಉಜ ಊಹಾ ಗೋಚರ ಗರ್ವ ಪಂಡಿತ ವಯೋ ಮಹಾದೃಷ್ಟಿಜೋ ಮಾಹಾತ್ಮ್ಯಂ ದಯತೀರ್ಥವರ್ಯ ಭವತೋ ವ್ಯವಹಾರ ಮತ್ತೆ ದಿನಃ. ಟೀಕಾಕೃತ್ಪಾದರು ನೋಡ್ರಿ ಒಂದು ಒಳ್ಳೆ ದೃಷ್ಟಾಂತವನ್ನು ಕೊಡ್ತಾರೆ. ಟೀಕಾಕೃತ್ಪಾದರು ಹೇಗಿದ್ದಾರೆ ಅಂತ, ನೀಹಾರಚ್ಚ ವಿಬಿಂಬ ಮೋಡಗಳಲ್ಲಿ ಚಳಿಗಾಲ ಬಂತಂದ್ರೆ ಮಂಜು ಮೂಡುತ್ತೆ. ಅಲ್ಲಿ ಮಂಜಿದಾಗ ಮಂಜು ಬಿದ್ದಾಗ ಮಂಜಿನಂತೆ ಕಾಂತಿಯುಳ್ಳ ಚಂದ್ರನ ಬಿಂಬ, ಅದರಿಂದ ಹೊರಗೆ ಬರುವಂತಹ ಕಿರಣ. ಮಂಜು ಬಿದ್ದಾಗ ಸಾಯಂಕಾಲದ ಏನಾದ್ರೂ ಮಂಜು ಬಿತ್ತು ಅಂದ್ರೆ ಚಂದ್ರ ಬಂದಿರ್ತಾನೆ ಅಂತ ಅನ್ಕೊಳ್ಳ. ಅಲ್ಲಿ ಚಂದ್ರ ಬಂದಾಗ ಅವನ ಕಿರಣ ಇರ್ತದೆ. ಆ ಕಿರಣಗಳ ಸಮೂಹ ಹೇಗಿದೆ ಗೊತ್ತಾ? ಆ ಕಿರಣಗಳ ಸಮೂಹದಿಂದ ಪ್ರವಾಹ ಏನಾಗಿದೆ, ಚಂದ್ರಕಾಂತಿ ಮಣಿ, ಇಂದು ಫಲ ಅಂದ್ರೆ ಚಂದ್ರಕಾಂತಿ ಮಣಿಯಿಂದ ಅಂದ್ರೆ ಸ್ವಾಭಾವಿಕವಾಗಿ ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ಟೀಕಾಕೃತ್ಪಾದರ ವಾಕ್ಯ ಅವರ ವರ್ಣನೆ ಎಷ್ಟಿದೆ ಅಂತಂದ್ರೆ, ಚಂದ್ರ ಇದ್ದಾನೆ, ಮಂಜಿನಲ್ಲಿ ಇರುವಂತಹ ಚಂದ್ರ, ಅಲ್ಲಿ ಅವನ ಕಿರಣಗಳಿಂದ ಬಂದಂತಹ ಪ್ರವಾಹ, ಕಿರಣಗಳ ಪ್ರವಾಹ ಇದೆಯಲ್ಲ, ಕಿರಣಗಳ ಪ್ರವಾಹ ಇದೆ, ಅದನ್ನ ಇಲ್ಲಿಗೆ ಹೋಲಿಸ್ತಾರೆ. ಏನಾಗುತ್ತೆ ನೋಡಿ, ಮಂಜಿನ ಕೋಟಿ ಕೋಟಿ ಹಣೆಗಳು ಸೇರದಂತೆ ಪರಿಶೋಭಮಾನನಾಗಿದ್ದಾನೆ ಚಂದ್ರ. ಮಂಜು ಇರುತ್ತದೆ, ಅದು ಕೋಟಿ ಕೋಟಿಯಾಗಿ ಬಹಳಷ್ಟು ಮಂಜು ಸೇರಿದಾಗ ಹನಿ 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 ನೀರಿರುತ್ತದೆ. ಅದರಲ್ಲಿ ಚಂದ್ರ ಏನಾಗಿದ್ದಾನೆ, ಪರಿಶೋಭಿತನಾಗಿದ್ದಾನೆ ಚಂದ್ರ. ಪರಿಶೋಭಿತನಾದಾಗ ಶೀತಲವಾದ ಕಿರಣಗಳು, ತಂಪಾದ ಕಿರಣಗಳು, ಚಂದ್ರನ ಕಿರಣಗಳು ಹೊರಗೆ ಬಂದಿದೆ. ಆ ಚಂದ್ರನಿಂದ ಹರಿದು ಬಂದಂತಹ ಆ ಶೀತಲ ಕಿರಣಗಳ ಪುಂಜಗಳಲ್ಲಿ ನೆನೆದು ಒದ್ದೆಯಾದಾಗ ಚಂದ್ರಕಾಂತಿ ಮಣಿಗಳು ಏನಾಗಿದೆ ಅಂದರೆ ಅದು ಸ್ವಾಭಾವಿಕವಾಗಿ ಕಾಠಿಣ್ಯವನ್ನ ಕರಗಿಸಿ, ಅಂದ್ರೆ ಏನ್ ಹೇಳ್ತಾರೆ ನೋಡಿ, ಮಂಜುಗಳಿರ್ತದೆ, ಮಂಜುಗಳಿಂದ ಶೀತಲವಾದಂತಹ ಆ ಮಂಜುಗಳು ಆ ಚಂದ್ರನ ಕಿರಣಗಳಿಂದ ಚಂದ್ರಕಾಂತಿ ಮಣಿ ಸ್ವಾಭಾವಿಕವಾಗಿ ಅದರಲ್ಲಿ ಕಾಠಿಣ್ಯ ಇದೆ. ಆದರೆ ಶೀತಲವಾದಂತಹ ಆ ಚಂದ್ರನ ಕಿರಣಗಳಿಂದ ಅದು ಕರಗಿ ಹೋದಾಗ ಕರಗಿ ನೀರಾಗಿ ಹರಿದು ಹೋಗಿ ಆ ಹೊಳೆಯ ಪ್ರವಾಹದಂತೆ ಅದು ಹೇಗೋ ಹಾಗೆ ಟೀಕಾಕೃತ್ಪಾದರ ವಾಕ್ ಪ್ರವಾಹವಾಗಿದೆ. ಅಂದ್ರೆ ಏನೇನೋ ಮಾತಾಡೋದಲ್ಲ ಟೀಕಾಕೃತ್ಪಾದ. ಯಾವ ರೀತಿಯಾಗಿ ನೀಹಾರಂತ ಅಂದ್ರೇನು, ಮಂಜಿನಲ್ಲಿ ಇರುವ ಚಂದ್ರನ ಕಿರಣಗಳು, ಆ ನೀರಿನಲ್ಲಿ ಮಂಜಿನಲ್ಲಿ ಕೋಟಿ ಕೋಟಿ ಹನಿಗಳಿರ್ತದಲ್ಲ, ಅಲ್ಲಿ ಇರುವಂತಹ ಚಂದ್ರನ ಕಿರಣಗಳು, ಶೀತಲವಾದ ಕಿರಣಗಳು, ಆ ಕಿರಣಗಳಿಂದ ಕರಗಲ್ಪಟ್ಟಂತಹ ಚಂದ್ರಕಾಂತ ಮಣಿ ಹೇಗೆ ಹರಿದು ಬರುವಂತೆ ಟೀಕಾಕೃತ್ಪಾದ ವಾಕ್ ಪ್ರವಾಹ ಅಷ್ಟು ಪರಿಶುದ್ಧವಾದದ್ದು,
ಶೀತಲವಾದದ್ದು, ವಾಕ್ ಪ್ರವಾಹವಾಗಿದೆ, ಶೀತಲವಾದದ್ದು. ಎಷ್ಟೇ ಕೇಳಿದ್ರು ದೇವ ಸರ್ವೋತ್ತಮತ್ವವನ್ನೇ ನಾವು ತಿಳಿಯಬೇಕು. ಅಂತಹ ಪರವಾದಿಗಳನ್ನು ನಿಗ್ರಹ ವಹಿಸುವ ಅತ್ಯಂತ ಸಮಾಧಾನಕರವಾದಂತಹ ವಾಕ್ಯಗಳು ಒಂದು ಟೀಕಾಕೃತ್ಪಾದರ ವಾಕ್ಯಗಳಾಗಿದೆ ಅಂತಲೂ ತಿಳಿದುಬರುತ್ತದೆ. ಇಂತಹ ಟೀಕಾಕೃತ್ಪಾದರ ವಾಕ್ಯಗಳ ಮುಂದೆ ದುರ್ವಾದಿಗಳೆಂಬ ಕಾರ್ಮೋಡಗಳು ಗಾಳಿ ಬೆಟ್ಟ ಹರಿದೋಗಿದೆ. ಇವನ್ನೆಲ್ಲ ಅಂದ್ರೇನು? ಟೀಕಾಕೃತ್ಪಾದರ ವಾಕ್ಯಗಳ ಮುಂದೆ ಏನಾಗುತ್ತೆ? ಇಷ್ಟು ಪ್ರವಾಹಯುಕ್ತ ಟೀಕಾಕೃತ್ಪಾದರ ವಾಕ್ಯಗಳಿರ್ತವೆ. ಅವ ಏನಾಗುತ್ತೆ? ಅಸಾಧ್ಯವಾದ ಅಸದೃಶವಾದಂತಹ ಅಹಂಕಾರದಿಂದ ತುಂಬಿದ ಗರ್ವದಿಂದ ತುಂಬಿದ ಪಂಡಿತ ವಿದ್ವಾಂಸರೆಲ್ಲ ಏನ್ ಮಾಡಿದ್ದಾರೆ ಅಂದ್ರೆ, ಮೇಘಗಳು, ಒಳ್ಳೆ ಬೆಳೆ ಬೆಳೆದಿರ್ತಾನೆ ರೈತ, ಬಹಳಷ್ಟು ಭಯಾನಕವಾದ ನೀರು ತುಂಬಿದ ಮೇಘಗಳ ಒಂದು ಮಳೆ ಸುರಿದ್ರೆ ಹೇಗೆ ಅದು ಎಲ್ಲ ಬೆಳೆ ಹಾಳಾಗಿ ಜನರಿಗೆ ಸಜ್ಜನರಿಗೆ ಹಾಳು ಮಾಡುವಂತೆ ಆಗತ್ತೆ. ಆ ಬೆಳೆ ಬರದಿದ್ದಂತೆ ಎಲ್ಲರಿಗೂ ಅದು ದುರ್ಭಿಕ್ಷ ಆಗುವಂತೆ ಟೀಕಾಕೃತ್ಪಾದರ ಈ ವೈಖರಿ ಹೇಗಿದೆ ಅಂತಂದ್ರೆ, ಎಲ್ಲಾ ಪಂಡಿತರ ದುರ್ವಾದಿಗಳ ಮೇಘಗಳಿಗೆ ಬಿರುದಾಗಿದ್ದಂತೆ ಅದು ಜೋರಾಗಿ ಬಾಳೆ ಬಿಟ್ಟಿತು ಅಂತಂದ್ರೆ ಹೇಗೆ ಮೇಘಗಳು ಓಡಿ ಹೋಗಬೇಕು, ಹಂಗೆ ಟೀಕಾಕೃತ್ಪಾದರ ವಾಕ್ಯಗಳು ದುರ್ವಾದಿಗಳೆಂಬ ಮೇಘಗಳಿಗೆ ಬಿರುಗಾಳಿ ಇದ್ದಂತೆ. ಅಂತಹ ಮಹಾಮಹಿಮರು ಟೀಕಾಕೃತ್ಪಾದರು ಅಂತನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಅಂತ ಮಹಾಮಹಿಮವನ್ನ ಆ ವಚನವನ್ನು ಅತ್ತೇ ಆಕ್ರಮಿಸುತ್ತದೆ. ಅಂದ್ರೇನು? ಇಡೀ ಆ ದುರ್ವಾದಿಗಳನ್ನು ದೂರ ಮಾಡಿ ಹಾಕ್ತದೆ. ಅಂತಹ ಮಹಾಮಹಿಮರು ಟೀಕಾಕೃತ್ಪಾದರು ಅಂತನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಇಂತಹ ಟೀಕಾಕೃತ್ಪಾದರ ಮುಂದೆ ನಾವು ಅವರ ಹತ್ರ ಹೋದಾಗ, ಅವರ ಬೃಂದಾವನ ದರ್ಶನ ಮಾಡಿದಾಗ ನಾವು ಕೇಳಬೇಕಾದದ್ದು ಕೇವಲ ಭಗವಂತನಲ್ಲಿ ಜ್ಞಾನ ವಿವೃತ್ತಿ ಆಗಬೇಕು ಅನ್ನೋದನ್ನು ಮಾತ್ರ ನಾವು ಕೇಳಬೇಕೆ ಹೊರತು ಯಾವುದೋ ಒಂದು ಐಹಿಕವಾದ ಸುಖಕ್ಕಾಗಿ ನಾವು ಅಲ್ಲಿ ಡಿಗಾರಾಯರ ದರ್ಶನಕ್ಕಾಗಿ ನಾವು ಹೋಗಬಾರದು ಅನ್ನೋದನ್ನು ನಾವು ಇಲ್ಲಿ ತಿಳಿತಾ, ಆ ಮಹಾನುಭಾವರ ದರ್ಶನವನ್ನು ಪಡೆದು ನಾವು ಉದ್ಧಾರವಾಗಬೇಕು ಅಂತನ್ನೋದನ್ನು ಇಲ್ಲಿ ತಿಳಿಸಬೇಕು, ತಿಳಿಯಬೇಕು ಅಂತನ್ನೋದನ್ನು ಹೇಳ್ತಾ, ಯಥಾಪತಿ ಶ್ಲೋಕಾಭಿಪ್ರಾಯ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ರಾಮ 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 ರಾಮ. ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು.